ಹುಟ್ದಾಗಿಂದ ಮಂತ್ರಾಲಯ ನೋಡಿರಲಿಲ್ಲ ಅಂತ ರಾಯ ದರ್ಶನ ಮಾಡ್ಕೊಂಬರೋದಕ್ಕೆ ನಾನು ನನ್ನ ಫ್ರೆಂಡ್ಸು ಹೊರಟ್ವಿ. ಬ್ಯಾಂಗ್ಳೂರಲ್ಲಿ ಟ್ರಾಫಿಕ್ ಜಾಸ್ತಿ ಅಂತ ಹೇಳಿ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ರಾಯಚೂರು ಬಸ್ನ ಹತ್ಕೊಂಡ್ವಿ. ನಾವು ರಾಯಚೂರು ಹೋಗಿ ಅಲ್ಲಿಂದ ಮಂತ್ರಾಲಯ ಬಸ್ ಹತ್ಕೊಂಡು ಹೋಗ್ತೀವಿ. ಮೆಜೆಸ್ಟಿಕ್ಕಲ್ಲಿ ತುಂಬ ಜನ ಹೊಟ್ಟೆಪಾಡಿಗೆ ಏನೇನೋ ಜೀವನ ಮಾಡ್ತಾರೆ. ಇವ್ರು ನೋಡಿ ಬಾಂಬೆ ಚೈನ್ ಅಂತ ಅವರು ಮಾರ್ತಾಯಿದ್ರು. ಇಂಥ ಪುಂಗಿ ಗಿರಾಕಿಗಳನ್ನ ಅದೆಷ್ಟು ನೋಡ್ಬಿಟ್ಟಿದ್ದೀನೋ ನಾನು. ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ತುಂಬ ಚಿಕ್ಕ ಮಕ್ಕಳು ಅಲ್ಲಿ ಇಲ್ಲಿ ಇದ್ರು. ನಮ್ಮ ಸೀಟ್ ಹಿಂದೆ ಪಕ್ಕದ ಬಸ್ಸಲ್ಲಿ ಎಲ್ಲ ಕ್ಯೂಟಾಗಿ ಆಡ್ತಾಯಿದ್ರು. ಆದರೆ ಈ ಹುಡುಗಿ ನೋಡಿ ತುಂಬ ಉತ್ತರ ಕರ್ನಾಟಕದ ಭಾಷೆಲಿ ತುಂಬ ಖಡಕ್ಕಾಗಿ ಎಲ್ರಿಗೂ ಉತ್ತರ ಕೊಡ್ತಾಯಿದ್ರು. ನಾನು ಅಂದ್ಕೊಂಡೆ ಯಾಕೋ ಕಿಡ್ನಾಪ್ ಮಾಡಬೇಕು ಅಂತ ಅನಿಸ್ತೈತೆ ಅಂತ ಅನ್ಕೋತಾ ಇದ್ದೆ. ನಾನು ಇನ್ನು ಎಲ್ ಕೆ ಜಿ ಯಾರು ಇವತ್ತು ಯಾವುದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು ಅಲ್ಲ ಪಕ್ಕಾಚೂರು ವಂಶದವ್ರು ನೀವು. ನಿಮ್ಮಂತವ್ರು ಏನಾದ್ರೂ ಇಬ್ರು ಬಡವ್ರ ಮನೇಲಿ ಉಟ್ಬಿಟ್ರೆ ಮುಗ್ದೋಯ್ತು. ಸುಮಾರು 7:15 ಮೆಜೆಸ್ಟಿಕ್ನ ನಾವು ಬಿಟ್ವಿ. ಅಲ್ಲಿಂದ ಇದು ತುಮಕೂರು, ಶಿರಾ, ಮಾನ್ವಿ ಈ ರೂಟಲ್ಲಿ ಇದು ಆ್ಯಕ್ಚುಲಿ ರಾಯಚೂರನ್ನ ತಲುಪ್ತು. ಮಧ್ಯ ಬಸ್ಸಲ್ಲಿ ಟೀಗೆ ಮತ್ತು ಕಾಫಿಗೆ ಬ್ರೇಕ್ ಅಂತ ಕೊಡ್ತಾಯಿದ್ರು. ಇವ್ರು ನೋಡಿ ನಮ್ಮ ಕಂಡಕ್ಟ್ರು, ಇವ್ರ ಹೆಸರು ರಂಜಾನ್ ಅಂತ, ಇವ್ರ ಹೆಸರು ಬಕ್ರೀದ್ ಅಂತ. ಸುಮಾರು ಒಂದು 10 ಗಂಟೆಗೆ ನಮಗೆ ಶಿರಾ ಅಲ್ಲಿ ಊಟ ಮಾಡ್ಕೊಳ್ಳಿ ಅಂತ 20 ನಿಮಿಷ ನಿಲ್ಲಿಸಿದ್ರು. ಊಟ ಮಾಡ್ಕೊಂಡ್ವಿ ಮತ್ತೆ ವಾಪಸ್ ಬಸ್ ಹತ್ತಿದ್ವಿ. ನಿದ್ದೆ ಬರುತ್ತೆ ಅಂತ ಅಲ್ಲಿ ಇಲ್ಲಿ ಕಂಡಕ್ಟ್ರು ಮತ್ತು ಡ್ರೈವರ್ ಎಕ್ಸ್ಚೇಂಜ್ ಆಗಿ ಬ್ರೇಕ್ ಕೊಟ್ಕೊಂಡು ಅಂತೂ ಇಂತೂ ಸುಮಾರು ಬೆಳಗಿನ ಜಾವ 6:30 ಆಗಿತ್ತು. ನಾವು ರಾಯಚೂರು ರೀಚ್ ಆದಾಗ ನಮ್ಮ ಡ್ರೈವರ್ ಅಂಕಲ್ ಸೇಫಾಗಿ ನಮ್ಮನ್ನ ಕರ್ಕೊಂಡು ಬಂದುಬಿಟ್ರು. ಸೊ ಈಗ ನಾವು ಇಲ್ಲಿಂದ ಮಂತ್ರಾಲಯ ಬಸ್ ಇಟ್ಕೊಂಡು ನಾವು ಹೋಗಬೇಕಾಗುತ್ತೆ. ಮಾನ್ವಿ ಜಿಲ್ಲೆಯಲ್ಲಿ ಎಲ್ಲ ಜನಗಳು ಖಾಲಿ ಆಗಿದ್ರು. ಸೊ ಒಂದೊಂದು ಸೀಟಲ್ಲಿ 4 ಜನನೂ ಒಬ್ಬೊಬ್ಬರು ಒಂದೊಂದು ಸೀಟಲ್ಲಿ ಮಲ್ಕೊಂಡಿದ್ವಿ. ನೋಡಿ ನಮ್ಮ ಕಣ್ಮಣಿಗಳು ಈಗ ಎದ್ದಿದ್ದಾರೆ. ಇಲ್ಲಿ ಪ್ಲ್ಯಾಟ್ಫಾರ್ಮ್ 4ಅಲ್ಲಿ ಬಂದು ನಿಂತ್ಕೊಂಡ್ರೆ ನಿಮಗೆ ಮಂತ್ರಾಲಯ ಬಸ್ ಸಿಗುತ್ತೆ. ಟೆನ್ಷನ್ ಇರಲ್ಲ, ಒಂದಾದ್ಮೇಲೆ ಒಂದು ಬಸ್ ಬರ್ತಾನೆ ಇರುತ್ತೆ. ಇಲ್ಲಿಂದ ಒಬ್ರಿಗೆ 80 ರೂಪೀಸ್ ಟಿಕೆಟ್ ಆಗುತ್ತೆ. ಫ್ರೀ ಬಸ್ ಅಂತ ಆದರೆ ಬಾರ್ಡರ್ವರೆಗೂ ನಿಮಗೆ ಫ್ರೀ ಟಿಕೆಟ್ ಕೊಟ್ಟು ಅಲ್ಲಿಂದ ನಿಮಗೆ 37 ರೂಪೀಸ್ ಒಬ್ಬರಿಗೆ ಟಿಕೆಟ್ನ ಅವರೇ ತಗೊತಾರೆ. ಸೊ ಬೆಳಗಿಂದವ ಸೂರ್ಯ ದರ್ಶನ ಕೂಡ ನಮಗಾಯಿತು. ಇಲ್ಲೆಲ್ಲ ಮನೆಗಳೊಂಥರ ಪುಟ್ಟಾಗಿ ತುಂಬ ಚೆನ್ನಾಗಿದೆ. ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ತುಂಬ ಭತ್ತ ಮತ್ತು ಹತ್ತಿನ ಬೆಳೀತಾರೆ ಅನಿಸುತ್ತೆ, ಅಂದರೆ ಕಾಟನ್ನ ತುಂಬ ಬೆಳೀತಾರೆ ಅನಿಸುತ್ತೆ. ಸೊ ಸುಮಾರು ಒಂದು 8 ಗಂಟೆಗೆ ನಾವು ರೂಮ್ನ ರೀಚ್ ಆದ್ವಿ. ಆಲ್ರೆಡಿ ಬುಕ್ ಮಾಡ್ಕೊಂಡಿದ್ವಿ ನಾವು ರೂಮ್ನ. ನಮಗೆ ರೂಮ್ ಕೀ ತೊಗೊಂಡು ಬಂದು ಕೊಟ್ಟರು. ನಮ್ಗೆ ಇದಕ್ಕೆ ಅರೌಂಡ್ 1000 ರೂಪೀಸ್ ಕಾಸ್ಟ್ ಆಯಿತು. ನಾವು ರೂಮಿಗೆ ಹೋಗಿ ಎಲ್ಲರೂ ನೀಟಾಗಿ ಸೀರೆ ಹಾಕ್ಕೊಂಡು ರೆಡಿಯಾಗಿ ಇಂತೂ ದ್ವಾರದ ಹತ್ರ ಹೋದ್ವಿ. ಯಾಕೋ ಗೊತ್ತಿಲ್ಲ, ದ್ವಾರದ ಹತ್ರ ಹೋಗ್ತಿದ್ದಂಗೆ ಕಣ್ಣು ತುಂಬ್ಕೊಂತು, ಮನಸ್ಸಿಗೆ ಒಂಥರ ನೆಮ್ಮದಿ ಅನಿಸಿತ್ತು. ಇದೇ ಅನಿಸುತ್ತೆ ಮಂತ್ರಾಲಯಕ್ಕೆ ಇರೋವಂಥ ಒಂದು ಶಕ್ತಿ. ದೇವ್ರ ದರ್ಶನ ಮುಗಿಸ್ಕೊಂಡು ಮಂತ್ರಾಕ್ಷತೆ ಈಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತು ತುಂಗಾಭದ್ರಿ ನದಿ ನೋಡ್ಕೊಂಡು ಬರೋಣ ಅಂತ ಹೊರಟ್ವಿ. ಇಲ್ಲೆಲ್ಲ ತುಂಬ ಕಸ ಬಿಸಾಕಿರ್ತಾರೆ, ಯಾರೋ ಥರ ಬಿಸಾಕಬಾರ್ದು. ಸೊ ಅಲ್ಲಿಂದ ನಾವು ಹೊರಟು ಹಂಗೆ ರೋಡಲ್ಲಿ ಬರ್ತಾ ಇರಬೇಕಾದ್ರೆ ಈ ಥರ ಮೆಹಂದಿ ಹಾಕ್ತಾಯಿದ್ರು. ಹೆಣ್ಮಕ್ಳಿಗೆ ಈ ಥರ ಮೆಹಂದಿ, ಬಳೆ, ಓಲೆ ಅಂತ ಅಂದರೆ ಯಾರಿಗೆ ಇಷ್ಟ ಇರೋಲ್ಲ ಹೇಳಿದೆಲ್ಲ ಅವ್ರ ಆಸ್ತಿ. ಸೊ ಖುಷಿಯಿಂದ ಎಲ್ಲರೂ ಒಬ್ಬೊಬ್ಬರಾಗೆ ಮೆಹಂದಿ ಹಾಕಿಸ್ಕೊಂಡು ಅಲ್ಲಿಂದ 5 ಪ್ಲೇಸಸ್ನ ನೋಡೋಕ್ಕೆ ನಾವು ಹೊರಟ್ವಿ. ಮೊದಲನೇದು ಅಭಯ ಆಂಜನೇಯ ಅಂತ. ಅದಾದಮೇಲೆ ಅಪರ್ಣಾಚಾರ್ಯರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ರಾಯರು ಯಾವಾಗೂ ವಿಶ್ರಾಂತಿ ಪಡೆಯುತ್ತಿದ್ದರು ಮತ್ತು ಪಾಂಡುರಂಗ ವಿಠಲನ ಆರಾಧಿಸ್ತಿದ್ರು. ಅಪರ್ಣಾಚಾರ್ಯರ ಮನೆ ಹತ್ರನೇ ಏಕಶಿಲಾ ಬೃಂದಾವನ ಅಂತ ಬರುತ್ತೆ. ಏಕಶಿಲಾ ಬೃಂದಾವನ ಅಂತ ಅಂದರೆ ಒಂದೇ ಕಲ್ಲಲ್ಲಿ ಮಾಡಿರೋಂತಹ ಬೃಂದಾವನ. ಈ ಸ್ಥಳದಲ್ಲಿ
ರಾಯರು ಯಾವಾಗೂ ಜಪಕ್ಕೆ ಕೂರ್ತಿದ್ರು ಅಂತ ಹೇಳ್ತಾರೆ. ಈ ಕೆರೆ ಹತ್ರ ಇಂದಿಗೂ ಬೆಳಗಿನ ಜಾವ 5ರಿಂದ 5:30 ಅಪ್ಪಣ್ಣಾಚಾರ್ಯರು ಮತ್ತು ರಾಯರು ಬಂದು ಸ್ನಾನ ಮಾಡಿ ಒಬ್ರನ್ನೊಬ್ರನ್ನ ಮೀಟ್ ಮಾಡಿ ಹೋಗ್ತಾರೆ ಅನ್ನೋ ನಂಬಿಕೆ ಇನ್ನೂ ಇದೆ. ಇದು ಪಕ್ಕದಲ್ಲಿರೋದು ಬಿಚ್ಚಾಲಮ್ಮ ದೇವಸ್ಥಾನ ಅಂತ. ಮತ್ತು ಅಲ್ಲಿಂದ ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೊರಟ್ವಿ. ಈ ದೇವಸ್ಥಾನ ಹಿಂದೆನೇ ಲಕ್ಷ್ಮೀ ದೇವಸ್ಥಾನ ಇದೆ. ಇದು ನೋಡಿ, ಇದು ಪುಷ್ಪಕ ವಿಮಾನ ಅಂತ, ಅಂದರೆ ಆಂಜನೇಯ ಈ ವಿಮಾನವನ್ನು ಬಳಸ್ತಿದ್ರು ಅಂತ. ಇದ್ರ ಪಕ್ಕನೇ ಒಂದು ಹಾಸಿಗೆ ಬರುತ್ತೆ, ಅಂದರೆ ಇದು ಆಂಜನೇಯ ವಿಶ್ರಾಂತಿ ಪಡೆದಿದ್ದಂಥ ಹಾಸಿಗೆ ಅಂತ ಹೇಳ್ತಾರೆ. ಇಲ್ಲಿ ಕಲ್ ಮೇಲೆ ಕಲ್ಲಿಟ್ಟು ಯಾವುದೋ ಭಕ್ತಿಯಿಂದ ಬೇಡ್ಕೊಬೋದು. ಅಲ್ಲಿಂದ ಮತ್ತೆ ಎಲ್ಲ ಮುಗಿಸ್ಕೊಂಡು ಆಟೋದಲ್ಲಿ ವಾಪಸ್ ಹೋದ್ವಿ. ಆ್ಯಕ್ಚುಲಿ ಬಾರ್ಡರಿಂದ ವಾಪಸ್ ಕರ್ನಾಟಕಕ್ಕೆ ಬಂದಿರ್ತೀವಿ, ನಾವು ವಾಪಸ್ ಹೋಗ್ತೀವಿ. ಮತ್ತೆ ಸುಮಾರು 4 ಗಂಟೆಗೆ ಬಂದು ಮತ್ತೆ ರಾಯರ ದರ್ಶನ ಮಾಡಿಕೊಂಡ್ವು. 5 ಗಂಟೆಗೆಲ್ಲ ಮತ್ತೆ ಮಂತ್ರಾಲಯನ ಬಿಟ್ಟು ರಾಯಚೂರಿಗೆ ತಲುಪಿದ್ವಿ. ನೋಡಿ, ಮತ್ತೆ ಸೂರ್ಯ ನಮಗೆ ದರ್ಶನ ಕೊಡ್ತಾ ಇದ್ದಾರೆ. ರಾಯಚೂರಲ್ಲೇ ಜೋಳ ಜೊತೆ ತುಂಬಿಕೊಂಡು ನಾವು ಸುಮಾರು ಒಂದು 7:07 ರಾಯಚೂರನ್ನ ಬಿಟ್ವಿ.